ಅದಕ್ಕಾಗಿ ನಾನು ಬಸವ ಕಲ್ಯಾಣದ ಶಾಸಕ ಅಧ್ಯಕ್ಷರೇ, ದಯಮಾಡಿ ಬಸವಣ್ಣನವರ ಭಾವಚಿತ್ರ ತಾವಿಲ್ಲಿ ಹಾಕಬೇಕು. ಯಾಕಂದ್ರ ತಾವೇ ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಡಿಕ್ಲೇರ್ ಮಾಡಿರಿ. ಯಾರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇರ್ತಾರೋ ಆ ಭಾವಚಿತ್ರ ಇಲ್ಲಿ ಇರಬೇಕು. ಬೆಳಗಾವದೊಳಗೆ ಹಾಕಿರಿ. ತಾವು ಬೆಳಗಾವದೊಳಗೆ ಧನ್ಯವಾದ ನಾನು ಹೇಳಿನ ಅಧ್ಯಕ್ಷರೇ. ಇವತ್ತು ಈ ರಾಜ್ಯದ ರೈತರು ಮಣ್ಣಲ್ಲಿ ಮಣ್ಣಾಗಿ ಹೋಲತ್ತಾರ ಅಂತ ಹೇಳಿ ನಾನು ನಿಮಗೆ ಬೆಳಕು ಚೆಲ್ಲಕ್ಕೆ ಪ್ರಯತ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ರೈತರ ಪರಿಸ್ಥಿತಿ NCRB ವರದಿ ಅದ ಅಧ್ಯಕ್ಷರೇ. ಇದು NCRB ವರದಿ ಪ್ರಕಾರ ರೈತರ ಆತ್ಮಹತ್ಯೆ ಕರ್ನಾಟಕ ರಾಜ್ಯ 2ನೇ ಸ್ಥಾನದೊಳಗದ ಅಧ್ಯಕ್ಷರೇ. ಒಂದು ವೇಳೆ ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ಏನಾರೆ ಆಸರೆ ಆಗ್ತಿತ್ತಂದ್ರ, ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ರೈತರ ಬದುಕಿಗೆ ಒಂದು ವೇಳೆ ಆಸರೆ ಆಗ್ತಿತ್ತಂದ್ರ ರೈತರ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗ್ಬೇಕಾಗಿತ್ತು ಅಧ್ಯಕ್ಷರೇ. ಕಡಿಮೆ ಆಗ್ಲಿಲ್ಲ ಅಧ್ಯಕ್ಷರೇ. ಇವತ್ತು ತಾವು ನೋಡ್ರಿ, ಕಳೆದ ಸಲ ಮಳೆ ಇಲ್ಲಿ ಬಿ ಆಯ್ತು, ಮಹಾರಾಷ್ಟ್ರಕ್ಕೂ ಮಳೆ ಸಾಕಷ್ಟು ಆಯ್ತು. ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ 31,000 ಕೋಟಿ ಪರಿಹಾರ ಕೊಡ್ತು ಅಧ್ಯಕ್ಷರೇ. 31,000 ಕೋಟಿ. ಅದು ಎಷ್ಟು? 75 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ 31,000 ಕೋಟಿ ಪರಿಹಾರ ಕೊಡ್ತ ಅಧ್ಯಕ್ಷರೇ. ನಾವೇ ಕೊಡ್ಲಿಲ್ಲ ಅಧ್ಯಕ್ಷರೇ. ಮಾತೆತ್ತರು ಹೇಳ್ತೀವಿ, ರೈತ ಅನ್ನದಾತ, ರೈತ ಈ ನಾಡಿನ ಬೆನ್ನೆಲುಬು. ರೈತರ ಬಗ್ಗೆ ಪರಿಹಾರ ಕೊಡಲಾರೆ ಬಿಡ್ರಿ ಅಧ್ಯಕ್ಷರೇ. ಕೂಲಂಕುಷವಾಗಿ ವಿಧಾನಸಭೆದೊಳಗ ಸುದೀರ್ಘವಾದಂತ ಚರ್ಚೆಗೂ ಅವಕಾಶ ಸಿಗಲ್ಲ. ಇದು ದುರ್ದೈವಲ್ಲ ಅಧ್ಯಕ್ಷರೇ, ಇದು ದುರ್ದೈವಲ್ಲ ಅಧ್ಯಕ್ಷರೇ. ಇವತ್ತು ಮಹಾರಾಷ್ಟ್ರದ ಸರ್ಕಾರ ಅವತ್ತು ಅವ್ರ ನೆರವಿಗೆ ಬಂದು ನಿಂತು 31,000 ಕೋಟಿ ಅವ್ರಿಗೆ ಪರಿಹಾರ ಕೊಡ್ತು ಅಧ್ಯಕ್ಷರೇ. ಈಗ ಮತ್ತೆ ಅದೇ ಮಹಾರಾಷ್ಟ್ರ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಸರ್ಕಾರ, ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಹೆಸರಿನ ಮೇಲೆ ಮಹಾರಾಷ್ಟ್ರ ಸರ್ಕಾರ ಪ್ರತಿಯೊಬ್ಬ ರೈತನಿಗೆ 2 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಮನ್ನಾ ಮಾಡ್ತು ಅಧ್ಯಕ್ಷರೇ. ಮಹಾರಾಷ್ಟ್ರದ 3 ಮತಕ್ಷೇತ್ರಗಳು ಬಸವ ಕಲ್ಯಾಣಕ್ಕೆ ಉಮ್ಮರ್ಗ, ಔಸಾ, ನಿಲಂಗ, ನನಗೆ 3 ಹತ್ಕೊಂಡವ ಅಧ್ಯಕ್ಷರೇ. ಅಲ್ಲಿ ರೈತರು ದಿನ ವ್ಯಾಪಾರಕ್ಕೆ ಬಸವ ಕಲ್ಯಾಣಕ್ಕೆ ಬರ್ತಾರೆ ಅಧ್ಯಕ್ಷರೇ. ಅವ್ರು ಹೇಳ್ತಾರೆ ಏನಂತ, ನಮ್ದು 2 ಲಕ್ಷ ರೂಪಾಯಿ ಬ್ಯಾಂಕಿನ ಸಾಲ ಮನ್ನಾ ಆಯ್ತು. ಯಾವತ್ತರೆ ಮಾಡೋದು ವಿಚಾರ ಮಾಡೋದು ಬಿಡ್ರಿ, ಮಾಡೋದ ಚರ್ಚೆನೂ ನನ್ನ ಕಿವಿ ಅಂತೂ ಇಲ್ಲಿ ಕೇಳಿಲ್ಲ ಅಧ್ಯಕ್ಷರೇ. ಸಿದ್ದರಾಮಯ್ಯನವರು ಅವರು ಕೂಡ ರೈತ ಕುಟುಂಬದಿಂದ ಬಂದಂತವರು. ಇಲ್ಲಿ ಅನೇಕ ಜನ ಶಾಸಕರು ರೈತರ ಕುಟುಂಬದಿಂದ ಬಂದಂತವರು. ಆ ರೈತರ ಬಗ್ಗೆ ಕಾಳಜಿ ಯಾರು ಮಾಡ್ಬೇಕು ಅಧ್ಯಕ್ಷರೇ? ರೈತರ ಬಗ್ಗೆ ಯಾರು ಕಾಳಜಿ ಮಾಡಬೇಕು? ಈ ವಿಧಾನಸಭೆಯಲ್ಲಿ ರೈತರ ಬಗ್ಗೆ ಚರ್ಚೆ ಆಗ್ಬೇಕು. ಇವತ್ತು ಅಧ್ಯಕ್ಷರೇ ನೋಡ್ರಿ, ಕಷ್ಟಪಟ್ಟು ರೈತರು ತರಕಾರಿ ಬೆಳಿತಾರ, ರೈತರು ಹಾಲು ತರ್ತಾರ ಅಧ್ಯಕ್ಷರೇ. ನಸ್ಕಿನ ಬರ್ಬೇಕು ಅಧ್ಯಕ್ಷರೇ. ಅವರೆಲ್ಲ ಮಕ್ಕೊಂಬಂಗಿಲ್ಲ. ಅವರು ಸಾಯಂಕಾಲ ತನ ಕಡಿಬೇಕು, ಮತ್ತೆ 12 ಪ್ಯಾಕ್ ಚಾಲು ಮಾಡ್ಬೇಕು. ಎಲ್ಲರೂ ತರಕಾರಿ 4 ಗಂಟೆಗೆ ತರಬೇಕು ಅಧ್ಯಕ್ಷರೇ. ಯಾರೇ ಭಾಗವಾನ್ರು ಏನಂತಾರ ಆ ರೇಟಿಗೆ ಕೊಟ್ಟು ಹೋಗ್ಬೇಕು ಅಧ್ಯಕ್ಷರೇ. ನಾ ಸಣ್ಣಗಿದ್ದಾಗಿನ ಒಂದು ಮಾತು ಹೇಳ್ತೀನಿ. ನಂದು ಊರ್ ಬಲ್ಲೆ ಒಂದು ಹಾತ್ ತೋಟದ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ಬೆಳೆದಿದ್ದೇವ್ ನಾನು ನಮ್ಮಪ್ಪ ಹೈದರಾಬಾದ್ ತಗೊಂಡು ಹೋಗಿದ್ದೆ ಉಳ್ಳಾಗಡ್ಡಿ ಹಾಕ್ಲಕ್ ಅಂತ ಹೇಳಿ. ಸತ್ಯ ಘಟನೆ ಹೇಳ್ತೀನಿ ಅಧ್ಯಕ್ಷರೇ. ಒಂದು ಲಾರಿ ಉಳ್ಳಾಗಡ್ಡಿ ನಾನು ನಮ್ಮಪ್ಪ ಹೈದರಾಬಾದ್ ಕೊಯ್ದೇವ್ ಅಧ್ಯಕ್ಷರೇ. ಅಲ್ಲಿ ಒಯ್ದು ಇಳಿಸೋ ಮುಂದೆ ಏನಂದ್ರೆ ಅಧ್ಯಕ್ಷರೇ, ಆ ಲಾರಿ ಬಾಡಿಗೆ ಕುಡಾಟಿ ಬಿ ಅದಕ್ಕೆ ಬಿಲ್ ಬರಲ್ಲ ಅಮ್ಮಣ, ನಾವು ಬಿಟ್ಟು ಓಡ್ ಬಂದೇವು ಅಧ್ಯಕ್ಷರೇ. ಅದು ಅನುಭವಿಸಿದಂಥವ್ನು ನಾನು ಅಧ್ಯಕ್ಷರೇ. ನಾನು ಹೇಳ್ತಕ್ಕಂಥದ್ದಷ್ಟೇ, ಯಾರು ಬಡ ಕುಟುಂಬದಿಂದ ಬಂದಂತಹ ಮುಖ್ಯಮಂತ್ರಿಗಳು ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಒಂದು ವೇಳೆ ನೀವು ಮಾಡಿಲ್ಲ ಅಂದ್ರೆ ಯಾರು ಕಾಳಜಿ ಮಾಡ್ಬೇಕು ಅಧ್ಯಕ್ಷರೇ? ಇವತ್ತು ಈ ಸರ್ಕಾರದೊಳಗ ಒಂದು ಸಲಾರೆ ಗೋಶಾಲೆಗಳ ಬಗ್ಗೆ, ಆಕಳುಗಳು, ಎತ್ತುಗಳು, ದನಗಳು ಈ ರಾಜ್ಯದಾಗ ಇರ್ಬೇಕಾ ಬೇಡ ಅಧ್ಯಕ್ಷರೇ? ಅವ್ ಪಾಲನೆ ಪೋಷಣೆ ನಾವು ಮಾಡ್ಬೇಕಲ್ಲ ಅಧ್ಯಕ್ಷರೇ? ನಮ್ಮೆಲ್ಲರ ಹೊಣೆ ಅಲ್ಲ ಅಧ್ಯಕ್ಷರೇ? ಇವತ್ತು ನೀವು ಬೆಂಗಳೂರು ಕಾನ್ವೆಂಟ್ದೊಳಗೆ ಓದ್ತಕ್ಕಂಥವ್ರು ಯಾರಿಗಾರೆ ತೋರಿಸ್ರಿ, ಹುಡುಗರಿಗೆ ಆಕಳ ಕರ ಬಿಟ್ಕೊಂಬ ದೃಶ್ಯನೇ ಅವ್ರು ನೋಡಿರಲ್ಲ ಅಧ್ಯಕ್ಷರೇ. ಹಾಲು ಕುಡಿತಾರ ಅವರು, ಡೈರಿಲಿಂದ ಹಾಲು ಬರ್ತದ, ಆ ಮಕ್ಕಳು ಆಕಳ ಕರ ಬಿಟ್ಕೊಂಬ ನೋಡೋ ದೃಶ್ಯನೇ ಇಲ್ಲ. ಇವತ್ತು ನಾನು ಕೈ ಮುಗಿತೀನಿ ಈ ಸರ್ಕಾರಕ್ಕ, ಗೋಶಾಲೆಗಳು ಪ್ರಾರಂಭ ಮಾಡ್ರಿ. ಇದ್ದಂತ ದನಗಳು ರೋಡ್ ಮೇಲೆ ಕಸ ತಿಂದು, ಪ್ಲಾಸ್ಟಿಕ್ ತಿಂದು ದನಗಳು ಸತ್ತು ಹೋಗ್ತಾವ ಅಧ್ಯಕ್ಷರೇ. ಅದು ನೋಡ್ರಿ ಸಂಕಟ ಅನಿಸ್ತದೆ ಅಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಇವತ್ತ ಮೂಲಕ. ಅದ್ರ ಜೊತೆಗೆ ಅಧ್ಯಕ್ಷರೇ, ಈ ರಾಜ್ಯದೊಳಗ ಕಸಾಯಿ ಖಾನೆಗಳು ಅಧ್ಯಕ್ಷರೇ ಅಕ್ರಮವಾಗಿ ಏನು ಕಸಾಯಿ ಖಾನೆಗಳು ಅಧ್ಯಕ್ಷರೇ
ಅದರ ಮೇಲೆ ದಯಮಾಡಿ ಈ ಸರ್ಕಾರ ನಿಗಾ ವಹಿಸಬೇಕು. ಇವತ್ತು ಅಕ್ರಮ ಕಸಾಯಿ ಖಾನೆಯೊಳಗ ಇವತ್ತೆಷ್ಟೋ ಜನ UP ಬಿಹಾರ್ ಕೆಲಸ ಮಾಡಿ ಇವತ್ತೆಷ್ಟೋ ನಮ್ಮ ಆಕಳುಗಳು ನಮ್ಮ ಎತ್ತುಗಳು ಹಾಡ್ ಹಗರಲೆ ಕೊಯ್ದ ಕೇಸಿಂದ ಸತ್ಯಾನಾಶ ಮಾಡೋದು ನಾವು ಪ್ರತಿ ದಿವಸ ನೋಡ್ತೇವೆ ಅಧ್ಯಕ್ಷರೇ. ಆದ್ರೆ ಏನದ ಇಲ್ಲಿ ಬಾಯಿ ತೆಗೆಪ್ಲೇ ಇಲ್ಲ, ಮಾತಾಡಪ್ಲೇ ಇಲ್ಲ. ಏನಾರೇ ಮಾತಾಡ್ದೆ ಅಂದ್ರೆ ಏನ್ ಆತದೋ, ಏನಾರೇ ಮಾತಾಡ್ರ ಸಮುದಾಯದ ನಮಗ ಓಟ್ ಹೋತದೋ, ಒಂದೇ ಸೌನ್ ಹೆದರೋದು ಅಂಜಿಕೆ ನಮಗ ಮಾತಿ ಆಡೋದಿಲ್ಲ. ನಾವ್ ಯಾರು ಯಾ ಆಕಳುಗಳು ಹಾಲು ಕುಡಿದು ನಾವು ದೊಡ್ಡವರಾಗಿದ್ದೇವೋ, ಯಾ ಎತ್ತುಗಳು ಹೊಲದಾಗ ಬಿತ್ತಿ ಆ ಜೋಳ ಬ್ಯಾಳಿಲಿಂದ ನಾವು ರೊಟ್ಟಿ ತಿಂದು ದೊಡ್ಡವರಾಗಿದ್ದೇವೋ, ಅವ್ರ ಉಳಿಸ್ಬೇಕಂತ ಎಷ್ಟು ಜನ ಮಾತಾಡಿದೀವಿ ಅಧ್ಯಕ್ಷರೇ. ನನಗೆ ಹಿಡ್ಕೊಂಡು ಆತ್ಮವಂಚನೆ ಕೆಲಸ ಅಲ್ಲ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ ಅಧ್ಯಕ್ಷರೇ ಇದು, ಆತ್ಮವಂಚನೆ ಕೆಲಸ. ದಯಮಾಡಿ ಮುಂದಾದರೂ ಕೂಡ ಅವು ಕುಳಿಸಬೇಕು, ಅವಕ್ಕೆ ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗ್ಬೇಕಂತ ಹೇಳಿ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಅಧ್ಯಕ್ಷರೇ, ನಮ್ಮ ಶರಣು ಸಲ್ಗಾರ್ ಅವರಿಗೆ ಇದ್ರ ಬಗ್ಗೆ ಗೋ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರೆಂಬಲ್ ಆಗ್ರೋ ಅಂದ್ಬಿಟ್ಟು ಒಂದು ಕಂಪನಿ ಇದೆ, ಯಾರ್ದು ಗೊತ್ತಾ ಸರ್? ಅದು ರೆಂಬಲ್ ಆಗ್ರೋ ಅಂತ ಕರ್ನಾಟಕದ ಬಗ್ಗೆ ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿ ಇದೆ. ಈಗ ಸಭಾಧ್ಯಕ್ಷರೇ, ಅಂದ್ರೆ ತಾವು ಎದ್ದಿದ್ದೀರಾದ್ರೆ ತಮ್ಗೆ ಗೊತ್ತಿದೆ ಅಂತ ಅರ್ಥ. ಏನ್ ನಮ್ಗೇನ್ ಗೊತ್ತಿಲ್ಲ. ಕರ್ನಾಟಕದ ಏನಾರು ಇದ್ರೆ ನೀವಿದ್ರೆ ಸರ್ಕಾರ ಕ್ರಮ ವಹಿಸಿ ಅಂತ ಕೇಳ್ಕೊತೀವಿ ಸರ್. ಈಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಎದ್ದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಎದ್ದೆ ಅಂದ್ರೆ ಅಲ್ಲ, ಮಹಾರಾಷ್ಟ್ರದು ಇವರು ಎಲ್ಲ ಪರಿಹಾರದ ಬಗ್ಗೆ ವಿಷಯಾಂತರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸನ್ಮಾನ್ಯ ಸದಸ್ಯರು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರದ ಗಮನವನ್ನು ಸೆಳೆದು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರ ವ್ಯಂಗ್ಯವಾಗಿ ದೃಷ್ಟೀಕರಣ ರಾಜಕಾರಣ ಉತ್ತರ ಕೊಡುವಂತ ಬೇಕಿಲ್ಲ, ವ್ಯಂಗ್ಯವಾಗಿ ಉತ್ತರ ಕೊಡೋದು ಬೇಕಿಲ್ಲ. ಒಂದು ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು, ಸರ್ಕಾರ ಜವಾಬ್ದಾರಿಯುತವಾಗಿ ಕ್ರಮವನ್ನು ವಹಿಸಬೇಕು ಕಾನೂನು ಪ್ರಕಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಕಾನೂನು ಯಾಕೆ ಹೇಳ್ತಾ ಇದ್ದೀರಾ ಸರ್? ಯಾಕೆ ಇನ್ನೇ ಕೂತಿದ್ದೀವಿ ಸದನದಲ್ಲಿ? ನಾನು ಸರ್ಕಾರಕ್ಕೊಂದು ಸೂಕ್ಷ್ಮತೆ ಇಲ್ಲ, ಕಾಂಗ್ರೆಸ್ನವರಿಗೆ ಸೂಕ್ಷ್ಮತೆಯನ್ನ ಕಳ್ಕೊಂಡಿದ್ದೀರಾ. ನಿಮಗೆ ಅದರಲ್ಲೂ ವ್ಯಂಗ್ಯ ಏನ್ ಹೇಳಿ ಒಂದ್ ಪ್ರಶ್ನೆ ಕೇಳ್ತಾ ಇದ್ರ. ಈಗ ನೀವು ಸರ್ಕಾರ ಮಂತ್ರಿಗಳಾಗಿರೋ ಸುಮ್ನೆ ಕೂತಿದ್ದೀರಾ, ಸದಸ್ಯರು ಮಾತಾಡ್ತಿರೋದಕ್ಕೆ ಸುಮ್ನೆ ಕೂತ್ಕೊಬೇಡಿ, ಕ್ರಮ ವಹಿಸಿ ಅಂತ ಹೇಳ್ತಿರೋದು. ನೀವು ಕ್ರಮ ವಹಿಸಿ ಮಾತಾಡ್ತಾರೆ ಎಲ್ಲ ಹೇಳ್ತಾ ಇದಾರೆ ಅಂತ ಹೇಳಿ ಯಾವ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ರು ಮಾತಾಡಿ, ಫಸ್ಟ್ ಮಾತಾಡ್ತಾರೆ. ಅವ್ರಿಗೆ ಸಿಕ್ಕದೆ ಸ್ವಲ್ಪ ಟೈಮ್, ನೀವು ಆಗ ಅದೇ ಮಾತಾಡ. ಒಂದೇ ಒಂದು ಪ್ರಶ್ನೆ, ಸರ್ಕಾರವಾಗಿ ಕ್ರಮ ವಹಿಸಿ. ಯಾರ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಇವ್ರಿಗೆ ಗೊತ್ತಿದೆ. ಸರ್ಕಾರ ಇವ್ರು ಇಟ್ಕೊಂಡು ನನಗೆ ಗೊತ್ತಿದೆ ಅಂತ. ಏನ್ ನನ್ಗೆ ಗೊತ್ತಿರೋದು? ಸರ್ಕಾರ ಕ್ರಮ ವಹಿಸಕ್ಕೆ ಯಾಕೆ ಎದ್ದಿದ್ದೀರಾ? ಯಾಕೆ ಎದ್ದಿದ್ದೀನಿ ಅಂದ್ರೆ ನೀವು ಮಾತಾಡಿ ಆಡಿನ ಮಾತಿಗೆ ಏನಿಗೆ ನೀವೇನ್ ಹೇಳಿದ್ರೆ ಈ ಕಂಪನಿ ಗೊತ್ತಾ, ಆ ಕಂಪನಿ ಗೊತ್ತಾ, ಅವ್ರಿಗೆ ಗೊತ್ತಿದ್ರೆ ನಿಮ್ನ ಯಾಕೆ ಕೇಳ್ತಾರೆ? ತಪ್ಪೇನಿದೆ? ನೀವು ಕ್ರಮ ವಹಿಸಿ ಅಂತ ಒತ್ತಾಯ ಮಾಡಿದ್ದಾರೆ. ನಿಮ್ ತಪ್ಪೇನಿದೆ ಅಂದ್ರೆ ಕ್ರಮ ವಹಿಸಿ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ ಸರ್? ನೀವು ಯಾರಿಗೆ ಹೇಳ್ತಾ ಇದ್ದೀರಾ? ಕ್ರಮ ವಹಿಸಬೇಕಾದ್ರೆ ಸರ್ಕಾರ ನೀವು ಸರ್ಕಾರ ಕ್ರಮ ವಹಿಸ್ತಾ ಇಲ್ಲ. ನಿಮ್ಗೇನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಮಗಿರ್ಬೋದು, ನನಗಿಲ್ಲ. ಮಾತಾಡ್ಲಿಕ್ಕೆ ಸಿಗುತ್ತೆ ಕಡಿಮೆ. ಈ ಮಧ್ಯೆ ನಿಮ್ದು ಪ್ರಿಯಾಂಕ್ ಅವರೇ, ಅವರು ಏನೋ ಒಂದು ಕಳಕಳಿಯಿಂದ ತಮ್ಮ ಭಾವನೆ ವ್ಯಕ್ತಪಡಿಸ್ತಾರೆ. ಈಗ ನೀವು ಅಕಾಡೆಮಿ ತಗೊಂಡು ಒಂದು ಕ್ವಿಜ್ ತರ ಕೇಳಿ ಅದು ಅಗತ್ಯ ಏನಿದೆ? ನೋಡಿ, ಸದನಕ್ಕೆ ಚರ್ಚೆ ಮಾತಾಡ್ಲಿ ಅಂತಾನೆ ಹೇಳ್ತಾರೆ. ಇದು ಮಾಡ್ತಾ ಇಲ್ಲ ಅಂತ ಇದ್ರು. ಅವ್ರು ಹೇಳ್ಬೇಕಲ್ಲ, ಈ ಜಿಲ್ಲೆಯಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ನಡೀತಾ ಇದೆ, ಇದಕ್ಕೆ ಸರ್ಕಾರದ ಪ್ರೋತ್ಸಾಹ ಇದ್ರೆ ಓಕೆ. ಇವರು ಗೋಮಾತಾ ಬಗ್ಗೆ ಮಾತಾಡ್ತಾರೆ, ವಿಶೇಷವಾದಂತ ಇದು ಏನೋ ಕನ್ಸರ್ನ್ ಇಂದ ಮಾಡ್ತಾ ಇದ್ದಾರೆ. ಕನ್ಸರ್ನ್ ದೇಶಾದ್ಯಂತ ಇರಬೇಕು, ರಾಜ್ಯಾದ್ಯಂತ ಇರಬೇಕು, ಪಕ್ಷಿಗಳಿಗಿರ್ಬೇಕು, ವ್ಯಕ್ತಿಗಳಿಗಿರ್ಬೇಕು.
ಅಷ್ಟೇ ಕೇಳ್ತಾ ಇರೋದು. ಓಕೆ ಅಧ್ಯಕ್ಷರೇ, ಈಗ ಅದಕ್ಕೆ ಆಯ್ತು. ಪ್ರಿಯಾಂಕ ಅವ್ರು ಮಾತಾಡ್ಲಿ, ಕೇಳಿರೋದು ಒಂದೇ ಮಾತಾಡ್ಲಿ. ಗೊತ್ತಿಲ್ಲ ಅಧ್ಯಕ್ಷರೇ ಮುಗಿಸಿ 20 ನಿಮಿಷ. ಮಾತಾಡಿಲ್ಲ ಅಧ್ಯಕ್ಷರೇ. ಏನು ನಿಮಿಷ ಸದಸ್ಯರು ಪಾಪ ಗೋರಕ್ಷಣೆ ಬಗ್ಗೆ ಹೇಳ್ತಾ ಇದ್ರು. ವಾಸ್ತವಾಂಶ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು ಹೈನೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಷ್ಟ ಏನು, ಅದ್ರ ನೋವೇನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮೊನ್ನೆ ಅಲ್ಲಿ ಯಾರೋ ಗೋವುಗಳು ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರನ್ನ ಹಿಡಿದು ಪೊಲೀಸಿಗೆ ಕೊಟ್ಟರು. ನಮ್ಮಲ್ಲಿ ಒಂದು ದೊಡ್ಡ ಸಂತೆ ಇದೆ, ಪ್ರತಿ ವಾರ ಅಲ್ಲಿ ಒಂದು ಹಾಲು ಕೊಡ್ತಕ್ಕಂಥ ಹಸುಗಳು ಅಥವಾ ಬೇರೆ ಇದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಹೋಗುವಂಥ ಹಸುಗಳಲ್ಲಿ ಮಾರಾಟಕ್ಕೆ ಬರ್ತಾರೆ. ನೀವು ಅಲ್ಲಿ ಏನಾಗಿದೆ, ನಮ್ಮ ಭಾಗದಲ್ಲಿ ಹೈನೋದ್ಯಮ ಮಾಡ್ತಕ್ಕಂಥವ್ರಿಗೆ ಗಂಡು ಕರು ಹುಟ್ಟಿದಾಗ 2 ದಿವಸದ ಮೇಲೆ ಇಟ್ಕೊಳಲ್ಲ. ಇಲ್ಲಿ ಎಲ್ಲ ಯಾರು 99% ಎಲ್ಲ ರೈತರೇ, ಯಾರು 2 ದಿವಸದ ಮೇಲೆ ಇಟ್ಕೊಳಲ್ಲ. ಅದನ್ನ ನಾನು ಹಿಂದೆ ಎಲ್ಲ ಬಹಳ ಸಮಸ್ಯೆ ಆಯ್ತು. ಕೆಲವರು ಇದೇ ರೀತಿ ಮಾಡಿದಾಗ ಜಾಗ ಕೊಡ್ತೀನಿ, ನೀವು ಗೋಶಾಲೆ ಮಾಡಿ ನೋಡ್ಕೊಳ್ಳಿ ಅಂದ್ವಿ. ಅದಕ್ಕೆ ಯಾರು ತಯಾರಿಲ್ಲ. ಅಲ್ಲಿ ಯಾರಾದ್ರೂ ಖರೀದಿ ಕಡೆಗೆ ರೈತರು ಬಂದು ಸ್ಟ್ರೈಕ್ ಮಾಡಿದ್ರಲ್ಲಿ. ನಾವು ಸುಮಾರು 15-20 ಸಾವಿರ ಬಾಡಿಗೆ ಕೊಟ್ಟು ಕಾಲು ಮುರಿದೋಗಿದೆ ಹಸುಗೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಇಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ರೈತರಲ್ಲಿ ತಿಳುವಳಿಕೆ ಮೂಡಿಸುವಂತ ಕೆಲಸ ಆಗಬೇಕು. ಯಾರೋ ಟ್ರಾನ್ಸ್ಪೋರ್ಟ್ ಮಾಡೋಂಥವ್ರನ್ನ ತಡೆಯೋದು ಮತ್ತೊಂದಲ್ಲ. ಮೂಲ ಸಮಸ್ಯೆ ಇಲ್ಲಿದೆ, ಅದಕ್ಕೆ ಏನ್ ಪರಿಹಾರ ಹುಡುಕಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಸುಮ್ಮನೆ ನಾವು ಗೋರಕ್ಷಣೆ ಅಂತ ಹೇಳಿ ಈ ರೀತಿ ಮಾರಲ್ ಪಾಲಿಸಿಂಗ್ ಮಾಡುವಂತದ್ದು ಒಳ್ಳೇದಲ್ಲ. ವಸ್ತುಸ್ಥಿತಿ ಏನು, ರೈತರು ಮಾಡ್ತಾ ಇದ್ದಾರೆ, ಯಾರವರು ರೈತರು? ಆಯ್ತು ಮಂತ್ರಿ, ಮಾತಾಡ್ಲಿ. ಒಪಿನಿಯನ್ ಅಲ್ಲ, ವಸ್ತುಸ್ಥಿತಿ ಇದು. ಆಯ್ತು, ಏನ್ ಮಾಡ್ಬೇಕು ಸರ್ಕಾರ. ಮಾತಾಡಿ. ಆಯ್ತು ಮಂತ್ರಿಗಳು ಆಕ್ಷನ್ ತಗೊಳ್ಳಿ. ಈಗ ಮಾತಾಡ್ಲಿ. ಚರ್ಚೆನೆ ಮಾಡಬಾರ್ದು ಅಧ್ಯಕ್ಷರೇ. ಅಧ್ಯಕ್ಷರೇ ಚರ್ಚೆ ಮಾಡಿ ಸರ್. ಹಾಸ್ಯಾಸ್ಪದ ಏನಂದ್ರೆ, ಹಿಂದಿನ ಸರ್ಕಾರದಲ್ಲಿ ಒಂದು ಗೌ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಆದ್ರೆ ಅವಾಗಿನ ಸಚಿವರು ನಮ್ಮ ಬೀದರ್ದವರೇ ಇದ್ರು, ಪ್ರಭು ಚವ್ಹಾಣ್ ಅವ್ರು ಇರ್ಲಿಲ್ಲ. ಅವ್ರು ಒಂದು 11 ಗೋಗಳನ್ನ ಅವ್ರು ದತ್ತು ತಗೊಂಡ್ರು. ನಂಗೆ ನೆನಪಿರೋ ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು 5-6 ಏನೋ ದತ್ತು ತಗೊಂಡ್ರು. ಅದು ಹೊರತುಪಡಿಸಿ ಯಾವ BJP MLA ದತ್ತು ತಗೊಂಡಿಲ್ಲ. ಇದು ಎಲ್ಲರೂ ಇದ್ರು ಇಲ್ಲೇ ಸದನದಲ್ಲಿ. CC ಪಾಟೀಲ್ ಸಾಹೇಬ್ರು ಹಿಂದಿನ ಸದನದಲ್ಲಿ ಇದ್ರು, ಸುರೇಶ್ ಕುಮಾರ್ ಸಾಹೇಬ್ರು ಇದ್ರು, ಬಹಳಷ್ಟು ಜನ ಇದ್ರು. ಯಾರು ಕೂಡ ಗೋದತ್ ಯೋಜನೆಯಲ್ಲಿ ಗೋಮಾತವನ್ನ ತಗೊಂಡಿಲ್ಲ. ನಮಗೆ ಶಿಕ್ಷೆ ಸರ್ಕಾರ ಅದು 3 ಡಿಜಿಟ್ ಆಗೇ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ಪ್ರಭು ಚವ್ಹಾಣ್ ಸಾಹೇಬ್ರು ಬಂದು ಒಂದ್ ನಿಮಿಷ ಈಗ ನೀವು ತಗೊಂಡಿದ್ರೆ ನಾನು ವಾಪಸ್ ತಗೊಂಡ್ತೀನಿ ಸಾಬ್. ಎಷ್ಟು ಜನ ತಗೊಂಡ್ರು ಸರ್ ಗೋದತ್ ಯೋಜನೆಯಲ್ಲಿ? ಸ್ವಲ್ಪ ಅಂಶ ಹೇಳಿ ಸರ್. ಬಿಜೆಪಿ ಶಾಸಕರು ಎಷ್ಟು ಶಾಸಕರು ದತ್ತು ತಗೊಂಡ್ರು ಹೇಳಿ ಸರ್. ನಮ್ಮ ಗೋಪ್ರೇಮದ ಬಗ್ಗೆ ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಗೋಪ್ರೇಮಿಯನ್ನು ರಕ್ಷಣೆ ಮಾಡ್ತಾರೆ, ಅದನ್ನ ಕೊಲ್ಲಿಕ್ಕೆ ಆ ಬಿಲ್ ಅನ್ನು ಏನ್ ಮಾಡಿದ್ದಾರೆ ಅವರು ಹೇಳ್ತಾರೆ. ಮಾತಾಡಿ. ಮಾಜಿ ಮಂತ್ರಿಗಳು ಹೇಳ್ತಾರೆ ಎಷ್ಟು ಪ್ಲೀಸ್. ಆಯ್ತು, ನೀವೆಷ್ಟು ತಗೊಂಡ್ರಿ? ನೀವೆಷ್ಟು ತಗೊಂಡ್ರಿ? ನೀವು ತಗೊಂಡ್ರಿ? ಯಾಕೆ ನೀವು ಮಾತಾಡ್ಸಿ? ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಟೈಮ್ನಲ್ಲಿ ಸರ್ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಾನು 28 ಕೋಟಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸಂಸ್ಥೆಗಳು 28 ಕೋಟಿ ಜಮಾ ಮಾಡಿ ಡಿಬಿಟಿ ಮುಖಾಂತರ ಎಲ್ಲಾ ಗೋಶಾಲೆಗೆ ಕಳಿಸಿದೀನಿ. ಆಮೇಲೆ ಪ್ರಿಯಾಂಕಾ ಅವರು ಅದನ್ನೆಲ್ಲ ಕೇಳಿ ಆಗ್ತದೆ. ಈಗ ಈ ಸರ್ ತಾವೆಲ್ಲ ಬಂದ್ ಮಾಡಿಬಿಟ್ಟಿರಿ. ಯಾರ್ಯಾರು ಕೊಟ್ಟರೆ ಹೇಳ್ತೀವಿ. 28 ಕೋಟಿ ಜಮಾ ಮಾಡಿದ್ವಿ. 28 ಕೋಟಿ ಎಷ್ಟು ಇವತ್ತು ನಯಾ ಪೈಸಾ ಇಲ್ಲ. ದತ್ತು ತಗೊಂಡ್ರಿ ಹೇಳಿ. ಇವತ್ತು ನಯಾ ಪೈಸಾ ಇಲ್ಲ. ಅಲ್ಲ ಈಗ ಚರ್ಚೆ ಮಾತಾಡಲಿಲ್ಲ.
ಆಯ್ತು ನಮ್ಮ ಜಿಲ್ಲೆ ಯಾಕೆ ಅನ್ನೆಸೆಸರಿ ಇದೆಲ್ಲ ನೀವು ಮಾತಾಡಿ ಅದನ್ನು ಮಾತಾಡಿ ಕೂತ್ಕೊಳ್ಳಿ ಮಾಡ್ತೀವಿ ಆಯ್ತು ಮಾತಾಡ್ಲಿ ಆಯ್ತು ಮಾತಾಡ್ಲಿ ಪ್ರಭು ಚವ್ಹಾಣ್ ನೀವು ದತ್ ಯೋಜನೆಯಲ್ಲಿ ಎಷ್ಟು ನೀವು ಮಾತಾಡಿ ನೀವು ಮಾತಾಡಿ ನೀವು ಮಾತಾಡಿ ಪ್ರಭುಜ ಕೂತ್ಕೊಳ್ಳಿ ಯಾಕೆ ಅನ್ನೆಸೆಸರಿ ಮಾತಾಡ್ತೀರಿ ನೀವು ಅಲ್ರಿ ಮಾತಾಡಿ ಸರ್ಕಾರಿ ಯೋಜನೆಯಲ್ಲಿ ಸರ್ಕಾರಿ ಯೋಜನೆಯಲ್ಲಿ ಮಾತಾಡ್ರಿ ಏನು ಪ್ರಶ್ನೆ ಕೇಳ್ತೀವಿ ನೀವು ಉತ್ತರ ಸುಮ್ಮನೆ ಕೆಲಸ ನೀವು ಕೂತ್ಕೊಳ್ಳಿ ಉತ್ತರ ಆಯ್ತು ಚರ್ಚೆ ಮಾಡೋಲ್ಲ ಎಷ್ಟು ತಗೊಂಡಿದ್ರೆ ನೀವು ಮಾತಾಡಿ ನೀವು ಮಾತಾಡಿ ನಿಮ್ಮ ಸರ್ಕಾರ ಅಲ್ಲ ನೀವು ಮಾತಾಡಿ ಹೆಂಗ್ ಎಕ್ಸ್ಪೋಸ್ ಆಗಿದ್ದಾರೆ ನೀವು ಮಾತಾಡಿ ಬಸಂತ ಕೂತ್ಕೊಳ್ಳಿ ಈಗ ಇವರು ಹಿಂದುತ್ವ ಬಸಂತ ಕೂತ್ಕೊಳ್ಳಿ ಒಂದು ತಗೊಂಡು ಆಯ್ತು ಮಾತಾಡೋದು ಮಾತ್ರ ದೊಡ್ಡದು ಮಾತಾಡ ಅಧ್ಯಕ್ಷರೇ, ನೀವು ಮಾತಾಡಿ ಯಾಕೆ ಸ್ಟಾಪ್ ಮಾಡ್ತೀರಿ? ನಮ್ಮ ರೈತರ ಬಗ್ಗೆ ಏನು ತೊಂದರೆಗಳು ಬಿಚ್ಚಿರ್ತಕ್ಕಂತ ಪ್ರಯತ್ನ ಮಾಡಿನ ಅಧ್ಯಕ್ಷರೇ. ಇವತ್ತು ನಮ್ಮ ಭಾಗದ ಸಚಿವರು ನಮ್ಮ ಕಡೆ ಅವರು ಅದು 20 ನಿಮಿಷ ಆಯ್ತು ಬೇಕು ನಾವು 5 ನಿಮಿಷ ಮಾತಾಡಿಲ್ಲ ಅಧ್ಯಕ್ಷರೇ. ಟೈಮ್ ರಿನ್ಯೂವಲ್ ನೋಡಿ ಟೈಮ್ ಇಲ್ಲಿದ್ದೆ ನನಗೆ ಯಾಕೆ ಹಿಂಗ್ ಮಾಡ್ತೀರ ಅಧ್ಯಕ್ಷರೇ ನೀವು? ನೋಡಿ ನಾನು ಹೇಳ್ತೀನಿ ಅಧ್ಯಕ್ಷರೇ, ನಾ ಇಲ್ಲಿ MLA ಆಗಿ ಬರ್ಬೇಕಂದ್ರೆ ಹಿಮಾಲಯ ಪರ್ವತ ಏರ್ ಬಂದಂಗದ ಅಧ್ಯಕ್ಷರೇ. ಹೌದಪ್ಪ MLA ಆಗ್ಲಿಕ್ಕೆ MLA ಹೋಗ್ತೀನಿ ಮತ್ತೆ ಅಸೆಂಬ್ಲಿ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಕುದುರೆ ಮೇಲೆ ಕೂತು ಬಂದಿಲ್ಲ ನಾನು. ಆಯ್ತು ಹೇಳಿ ಕೇಳಿ ಹಿಮಾಲಯ ಪರ್ವತ 10 ಬಂದಂಗದ ನಾ MLA ಆಗಿ ಬರ್ಲಿಕ್ಕೆ. ನಾನೇನ್ ಮಾಡ್ಲಿಕ್ಕೆ ಅಲ್ಲಿ ನಮ್ಮಂತವ್ರಿಗೆ ಒಂದು 20 ನಿಮಿಷ ಟೈಮ್ ಕೊಡಲ್ಲ ಅಧ್ಯಕ್ಷರೇ. 20 ನಿಮಿಷ ಆಯ್ತು, 5 ಮಿನಿಟ್ ಮಾತಾಡಿಲ್ಲ ಅಧ್ಯಕ್ಷರೇ ನಾನು. ನೀವು ತೆಗೀರಿ ಅಧ್ಯಕ್ಷರೇ. ಆಯ್ತು ನಾನು ತೆಗಿತೇನೆ, ಈಗ ಮಾತಾಡಿ. ಈಗ ಟೈಮ್ ಎಷ್ಟು ಕೊಡಿ ಅವ್ರದ್ದು. ನಮ್ಮ ಭಾಗದ ಗಲಾಟೆ ಬಿಟ್ಟು ಅವ್ರು ಮಾತಾಡಿ ಸಾಕ್ರಿ. ಗಲಾಟೆ ಬಿಟ್ಟು ನಮ್ಮ ಭಾಗದ ರೈತರ ಬಗ್ಗೆ ಟೈಮ್ ಕೊಡಿ ಎಷ್ಟದು ಅಂತ ಏನೋ ಇಲ್ಲಿ ಅಧಿವೇಶನದೊಳಗೆ ಬೆಳಕು ಚೆಲ್ಲರ ನ್ಯಾಯ ಸಿಕ್ತು ಅಂತ ಹೇಳಿ ಭರವಸೆ ಇಟ್ಕೊಂಡು ಮಾತಾಡ್ತೀನಿ ಅಧ್ಯಕ್ಷರೇ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಈ ಸರ್ಕಾರಕ್ಕ ನಮ್ಮ ಭಾಗದ ಜನರ ಸಮಸ್ಯೆಗಳೇನು, ಯಾದಗಿರಿ, ಕಲಬುರಗಿ, ಬೀದರ್ ಭಾಗದ ಸಮಸ್ಯೆಗಳೇನಂತಕ್ಕಂಥದ್ದು ಪ್ರೊಫೆಸರ್ ಗೋವಿಂದ್ರ ಅವರು ವರದಿ ಬಹುತೇಕ ನಿಮ್ ಕೈ ಸೇರೋದೀಗ ಅಧ್ಯಕ್ಷರೇ. ಆ ವರದಿ ಒಂದ್ ವೇಳೆ ಹೊರಗೆ ಬಂದಾಗ ಬಹುತೇಕ ನಮ್ಮ ಹೃದಯ ಅಂತ ಹೇಳಿ ಒಂದ್ ವೇಳೆ ಇತ್ತಂದ್ರೆ ಅದು ಓದವ್ರ ಕಣ್ಣೀರ್ ಇಡ್ತೀವಿ ಅಧ್ಯಕ್ಷರೇ. ಅಂತ ಭಯಾನಕ ಪರಿಸ್ಥಿತಿ ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ರೈತರ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಇವತ್ತು ಕಂದಾಯ ಇಲಾಖೆಗೆ ಬಂದಾಗ ಅಧ್ಯಕ್ಷರೇ, ನಮ್ಮ ಭಾಗದೊಳಗೆ ಎಷ್ಟು ಜನ ಮುಗ್ಧರ ಅಂದ್ರು. ವಿಶೇಷವಾಗಿ ಅಧ್ಯಕ್ಷರೇ, ಇಡೀ ಕರ್ನಾಟಕ ರಾಜ್ಯದೊಳಗೆ 224 ಮತಕ್ಷೇತ್ರದೊಳಗ ಹೈಯೆಸ್ಟ್ ಯಾರೇ ಗುಳೆ ಹೋಗಿದ ಮತಕ್ಷೇತ್ರ ಅದ ಅಂದ್ರೆ ಅದು ಬಸವ ಕಲ್ಯಾಣ್. ಹೈಯೆಸ್ಟ್ ಮತ ಬಿಡು ಗುಳೆ ಹೋಗಿದಂತದ್ದು ಅದು ಬಸವ ಕಲ್ಯಾಣ್. ಅಷ್ಟು ಮುಗ್ಧ ಜನ ನನ್ನ ಜನ ಅಧ್ಯಕ್ಷರೇ. ಕಂದಾಯ ಇಲಾಖೆ ತಹಸೀಲ್ ಆಫೀಸ್ಗೆ ಒಂದ್ ವೇಳೆ ನನ್ನ ಜನ ಹೋದ್ರ ಇವತ್ತಿಗೆ ಬಿ ಚಪ್ಪಲ್ ಹೊರಗಿಟ್ಕೆಸಿಂದ ತಹಸೀಲ್ ಆಫೀಸ್ದೊಳಗೆ ಹೋಗ್ತಾರೆ ಅಧ್ಯಕ್ಷರೇ. ಚಪ್ಪಲಿ ಕಳೆದು ತಹಸೀಲ್ದಾರ್ ಅಂದ್ರೆ ಅಷ್ಟು ಗೌರವ ನಮ್ಮ ಕಡೆ, ಚಪ್ಪಲಿ ಕಳೆದು ಒಳಗೆ ಹೋಗ್ತಾರೆ ಅಧ್ಯಕ್ಷರೇ. ಆದ್ರೆ ಒಂದು ನಾನು ಕೃಷ್ಣ ಬೈರೇಗೌಡರು ಇಲ್ಲ ಅಧ್ಯಕ್ಷರೇ, ಕೆಲವೊಂದು ಕೆಲಸಗಳು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಯಾರ ಅಧ್ಯಕ್ಷರೇ. ನಾನು ಬರೀ ಟೀಕೆ ಮಾಡೋದು ಏನು ಮಾಡ್ತಾ ಇಲ್ಲ ಅಧ್ಯಕ್ಷರೇ. ಇವತ್ತು ತಹಸೀಲ್ದಾರ್ ಬಂತ ಅಧ್ಯಕ್ಷರೇ, ಇವತ್ತ ಪಾವತಿ ಕೊಡೋದಾಗಿರ್ಬೋದು, ಕಂದಾಯ ಗ್ರಾಮಗಳದೊಳಗ ಹಕ್ಕು ಪತ್ರ ವಿತರಣೆ ಮಾಡೋದಾಗಿರ್ಬೋದು, ರೆಕಾರ್ಡ್ ರೂಮ್ ಡಿಸ್ಲೀಕರಣ ಮಾಡೋದಾಗಿರ್ಬೋದು, ಒಳ್ಳೆ ಕೆಲಸ ಮಾಡಿರೋ ಅಧ್ಯಕ್ಷರೇ. ಅದಕ್ಕಿಂತ ಮೊದಲು ನಮ್ಮ ಸರ್ಕಾರದೊಳಗ ಆರ್ ಅಶೋಕ್ ಅವರು ಕಂದಾಯ ಸಚಿವರಿದ್ದಾಗ ಮನೆಗೆ ಒಯ್ದು ದಾಖಲಾತಿ, ಅವ್ರ ಮನೆಗೆ ಒಯ್ದು ದಾಖಲಾತಿ ಕೊಡ್ತಕ್ಕಂತ ಕೆಲಸ ನಾವು ಮಾಡಿದೀವಿ. ಅಕ್ರಮ ಸಕ್ರಮ ಮಾಡ್ತಕ್ಕಂತ ಕೆಲಸ ಆರ್ ಅಶೋಕ್ ಅವ್ರ ನೇತೃತ್ವದಾಗ ನಮ್ಮ ಸರ್ಕಾರದಿಂದ ಆಗ್ಯದ ಅಧ್ಯಕ್ಷರೇ. ನೀವು ಮಾತಾಡಬಹುದು ಮಾತಾಡ್ರಿ ಅಧ್ಯಕ್ಷರೇ. ಆದ್ರೆ ನನ್ನ ಕಳಕಳಿ ಏನು ಅಂದ್ರೆ ಅಧ್ಯಕ್ಷರೇ, ಇವತ್ತು ನಮ್ಮಲ್ಲಿ ಜನ ವಿಧವಾ ವೇತನ ತಗೋಬೇಕಂದ್ರ, ವೃದ್ಧಾಪ್ಯ ವೇತನ ತಗೋಬೇಕಂದ್ರ, ಅಂಗವಿಕಲ ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ ಈ ಪಾಯಿಂಟ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬೇಕು. ನಾವು ವೇತನ ತಗೋಬೇಕಂದ್ರೆ ಅಧ್ಯಕ್ಷರೇ ಏನು ಮಾನದಂಡ ಮಾಡ್ರಿ ಅಂದ್ರೆ ಅವ್ರ ಇನ್ಕಮ್ ಎಷ್ಟಿರ್ಬೇಕಂದ್ರೆ ಬರೇ ವರ್ಷಕ್ಕೆ 32,000 ರೂಪಾಯಿ ಇನ್ಕಮ್ ಇದ್ರಷ್ಟೇ ಆ ವೇತನಕ್ಕೆ ಅವ್ರು ಎಲಿಜಿಬಲ್ ಆತಾರ. ಮೊದಲು BPL ಕಾರ್ಡ್ ಇದ್ದವ್ರು ಇನ್ನೂ ಕೊಡ್ತಾ ಇರ್ಲಿಲ್ಲ ಅಧ್ಯಕ್ಷರೇ. BPL ಕಾರ್ಡ್ ಇದ್ದವ್ರು ತಗೋಬಹುದಾಗಿತ್ತು. ಈಗ ಹಂಗಿಲ್ಲ,
ಇವು ಇದ್ದವರಿಗೆ ಮಾತ್ರ ಅಂತ ಹೇಳಿ ಲಿಮಿಟ್ ಮಾಡಿರೋ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ, ಅದ್ರ ಜೊತೆಗೆ ದಯಮಾಡಿ ಮೊದಲೇನು BPL ದವರಿಗೆ ಇಶ್ಯೂ ಆಗ್ತಿತ್ತಲ್ಲ, ಎಲ್ಲ BPL ಇದ್ದವರಿಗೆ ಅಂಗವಿಕಲ, ವೃದ್ಧಾಪ್ಯ ವೇತನ, ವಿಧವಾ ವೇತನಗಳು ಮೊದಲಿನಂಗೆ ಜಾರಿಯಾಗಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇನ್ನೊಂದು ವಿಷಯ, ಮೊದಲು ಯಾರೇ ಬಡವ್ರು ಸತ್ತೂರ್ ಅಂದರು, ಸರ್ಕಾರ ಏನ್ ಮಾಡ್ತಿತ್ತು ಅಧ್ಯಕ್ಷರೇ, 5,000 ರೂಪಾಯಿ ಅವ್ರ ಮಣ್ಣು ಖರ್ಚು ಕೊಡ್ತಿತ್ತು ಅಧ್ಯಕ್ಷರೇ. ನಮ್ಮ ಹಿಂದಿನ ಸರ್ಕಾರದೊಳಗ, ಈ ಸರ್ಕಾರದೊಳಗ ಅವ್ರಿಗೆ ಮಣ್ಣು ಖರ್ಚು ಕೊಡ್ತಕ್ಕಂಥದ್ದು ಬಿ ನಿಂತು ಹೋಗ್ಯದ. ಎಷ್ಟೋ ಜನ ನಮ್ಮ ಕಡೆ ನಿಮ್ಗದು ಹೇಳಿದ ರಿಕಾರ್ಡ್ದವ್ರಿಗೆ ಆಶ್ಚರ್ಯ ಅನಿಸ್ತದ, ಸತ್ರ ಮಣ್ಣು ಮಾಡ್ಲಿಕ್ಕೆ ಹೆಂಗ್ ರೊಕ್ಕ ಇರಲಪ್ಪ ಅಂತ ಹೇಳಿ ನೀವು ನಂಬಲ್ ಕೆಲವ್ರು ಈ ಭಾಗದವ್ರು. ನಮ್ಮ ಕಡೆ ಸತ್ತರ ಅಧ್ಯಕ್ಷರೇ, ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಂದು ಪ್ರಕರಣ ನಾನೇ ನೋಡಿನಿ. ರೈತ ಆತ್ಮಹತ್ಯೆ ಮಾಡ್ಕೊಂಡ್ರ ಆ ಮನೆಗೆ 6,000 ರಿಂದ 7,000 ರೂಪಾಯಿ ಆ ಮಣ್ಣು ಖರ್ಚು ಮಾಡ್ಲಕ್ಕ ದುಡ್ಡಿರಲ್ಲ ಹಳ್ಳಿಯೊಳಗ. ಇಂಥ ಪ್ರತಿದಿನ ನಾವು ಅನುಭವಿಸ್ತೀವಿ. ದಯಮಾಡಿ ಆ ಮಣ್ಣು ಖರ್ಚು 5,000 ಕೊಡ್ತಕ್ಕಂಥ ಯೋಜನೆ ಮತ್ತೊಂದ್ಸಲ ಪ್ರಾರಂಭ ಆಗ್ಬೇಕು ಅಧ್ಯಕ್ಷರೇ. ರೈತರ ಆತ್ಮಹತ್ಯೆ ಆದಾಗ 5 ಲಕ್ಷ ತೋಲಕ ಒಂದೇ ಸೌನು ವರ್ಷಾನ್ಗಟ್ಲೆ ತಹಸೀಲ್ ಆಫೀಸ್ ಓಡಾಡ್ಬೇಕು, DC ಆಫೀಸ್ ಓಡಾಡ್ಬೇಕು, 5 ಲಕ್ಷ ಕೂಡ ಸಲಕ ಅಧ್ಯಕ್ಷರೇ. ರೈತ ಹೋಗಿರ್ತಾನ, ಮನೆಯಾಗ ಸಾವಾಗಿರ್ತಾನ, ಮಕ್ಕಳಿಗೆ ತೊಂದರೆ ಇರ್ತದ, ವಿಧವೆ ಹೆಂಡತಿ ಯಾರ್ಯಾರ ಬಲ್ ಹೋಗ್ಬೇಕು, 5 ಲಕ್ಷ ತೊಂಬಸಲಕ ಜಲ್ದಿ ಕೊಡ್ತಕ್ಕಂಥ ಪ್ರಯತ್ನ ಈ ಸರ್ಕಾರ ಯಾಕೆ ಮಾಡಲಾಗಿದೆ ಅಂತ ಹೇಳಿ ನಾನು ಕಳ್ಕಳಿ ಅಧ್ಯಕ್ಷರೇ. ಆ ತಮನ್ನಾ ಭಾಟಿಯಾಗ ಅರ್ಜೆಂಟ್ 5 ಕೋಟಿ ರೂಪಾಯಿ ಅಕೌಂಟಿಗೆ ಹಾಕ್ತಿರಲ್ಲ ಅಧ್ಯಕ್ಷರೇ. ತಮನ್ನಾ ಭಾಟಿಯಾಗ 5 ಕೋಟಿ ಅರ್ಜೆಂಟ್ ಹಾಕ್ತಿರಿ. ಯಾರು ವಿಧವೆಯರಾಗ್ಯಾರ ನಮ್ಮ ರೈತರು ಹೆಂಡ್ರು, ಅವ್ರಿಗೆ ನೀವು 5 ಲಕ್ಷ ರೂಪಾಯಿ ಮನಿ ಒಳಗೆ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನದೊಳಗ ಆಗ್ಬೇಕಂತ ಹೇಳಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ಎಜುಕೇಶನ್ ಒಳಗೆ ಅಧ್ಯಕ್ಷರೇ, ಶಾಲಾ ಶಿಕ್ಷಣ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ ಅಧ್ಯಕ್ಷರೇ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅಂತೇಳಿ ಕೆಲಸ ಮಾಡೀನಿ ಅಧ್ಯಕ್ಷರೇ. ನಾವು ಕಲ್ಯಾಣ ಕರ್ನಾಟಕ ಭಾಗದವರು, ನಾವು ಏನು ಹುಟ್ಟುತ್ತಲೇ ನಾವು ಯಾರು ದಡ್ರಿಲ್ಲ, ನಾವು ಜರ ಶಾಣೆ ಇದ್ದೀವಿ. ನಾವು ಯಾರು ಹುಟ್ಟಿನಿಂದ ನಾವೇನು ದಡ್ರಿಲ್ಲ ಅಧ್ಯಕ್ಷರೇ, ನಾವು ಶಾಣೆ ಇದ್ದೀವಿ ಅಂತ ಹೇಳಿ ನಂಗೆ ಬಹಳ ಹೆಮ್ಮೆ ಅದ ಅಧ್ಯಕ್ಷರೇ. ಮೊನ್ನೆ UPSC ಯಾದಗಿರಿದವರು, UPSC ದೊಳಗೆ ಯಾದಗಿರಿ ಅವರು 4 ಜನ UPSC ಪರೀಕ್ಷೆದೊಳಗೆ 4 ಜನ ಪಾಸ್ ಆಗ್ಯಾರ ಅಧ್ಯಕ್ಷರೇ. ಅದಕ್ಕೆ ಸಮಸ್ತ ನಾನೊಬ್ಬ ಬಸವ ಕಲ್ಯಾಣದ ಶಾಸಕನಾಗಿ ಆ ಯಾದಗಿರಿನ 4 ಜನರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ಇನ್ನೊಂದು ಭಯಾನಕ ಏನು ಅನಿಸ್ತಂದ್ರೆ ಅಧ್ಯಕ್ಷರೇ, ಒಂದು ಏಸರ್ ಅಂತ ಹೇಳಿ ಒಂದು ವರದಿ ಕೊಟ್ಟದ ಅಧ್ಯಕ್ಷರೇ. ಏಸರ್ ಅಂತ ಹೇಳಿ ವರದಿ ಮಾಡ್ಯದ. ಏನಂತ ವರದಿ ಮಾಡ್ಯದ ಅಧ್ಯಕ್ಷರೇ, ನಮ್ಮ ಕಡೆ ಸರ್ಕಾರಿ ಶಾಲೆಯೊಳಗ 7ನೇ 8ನೇ ಮಕ್ಕಳಿಗೆ 2ನೇ ತರಗತಿ ಲೆಕ್ಕಗಳು, ಗುಣಾಕಾರ, ಭಾಗಾಕಾರ, ಕೂಡ್ಸೋ, ಕಳೆವು 7ನೇ 8ನೇ ಮಕ್ಕಳಿಗೆ ಬರಲ್ಲ ಅಂತ ಹೇಳಿ ಎಷ್ಟು ಮಂದಿಗೆ ಅವ್ರು ವರದಿ ಮಾಡ್ತಾರ 75% ಅಂತ ಹೇಳಿ. ನಾನು ಹಿಡಿತೀನಿ ಬರೀ 40% ಅಂತ ಹೇಳಿ ಅಧ್ಯಕ್ಷರೇ. ನೋಡ್ರಿ ಅಧ್ಯಕ್ಷರೇ, ನಮ್ಗೆ ಎಂತ ಶಿಕ್ಷಣ ತಾವು ಕೊಡ್ಲತ್ತೀರಿ? ನಮ್ಮಲ್ಲೂ ಪೊಟೆನ್ಶಿಯಲ್ ಇದ್ದವ್ರು ಹರ, ನಮಗ್ ಸವಲತ್ತುಗಳಿಲ್ಲ, ನಮ್ಗೆ ಒಳ್ಳೊಳ್ಳೆ ಶಾಲೆಗಳಿಲ್ಲ. ನಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಧ್ಯಕ್ಷರೇ? ಭಾಗ್ಯ ಇಲ್ಲ ಅವರಿಗೆ. 7ನೇ 8ನೇ ಹೋದಾಗ ಉಡ್ಸೋ ಕಡೆ ಲೆಕ್ಕ ಬರಲ್ಲ, ಗುಣಾಕಾರ ಭಾಗಾಕಾರ ಬರಲ್ಲ ಅಂತ ಹೇಳಿ ಏಸರ್ ವರದಿ ಮಾಡ್ತಾ ಅಧ್ಯಕ್ಷರೇ. ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಹೇಳಿ ವರದಿ ಮಾಡ್ತಾ ಅಧ್ಯಕ್ಷರೇ. ಇದು ಭಯಾನಕ ಅಲ್ಲ ಅಧ್ಯಕ್ಷರೇ? ಇದಕ್ಕಾಗಿ ಸರ್ಕಾರ ಏನ್ ಮಾಡ್ತು? ನಾನು ಧನ್ಯವಾದಗಳನ್ನು ಹೇಳಿ ಎಜುಕೇಶನ್ ಮಿನಿಸ್ಟರ್ ಅವರಿಗೆ. ಏನಂತ KPS ಶಾಲೆಗಳು ತಾವು ಪ್ರಾರಂಭ ಮಾಡ್ಲತ್ತೀರಿ, ನನಗೆ ಸಂತೋಷ ಅದು. ನಾ ಮಾಡಬಾರ್ದಂತೆ ನಂಬಲ್ಲ ಅಧ್ಯಕ್ಷರೇ, ಅದ್ರ ಪರವಾಗಿದ್ದೀನಿ. ನಮ್ಮ ಭಾಗದ ಮಕ್ಕಳನ್ನು LKG UKG ಟೈ ಹಾಕೊಂಡು ಶೂಸ್ ಹಾಕೊಂಡು ಹೋದ್ರೆ ನಮಗೆ ಭಾರಿ ಖುಷಿ ಆಗ್ತದೆ, ನಮಗೆ ಸಂತೋಷದ ವಿಷಯ ಅಧ್ಯಕ್ಷರೇ. ಆದ್ರೆ ಏನು ಮಾಡ್ಲತ್ತಾರ ಅಧ್ಯಕ್ಷರೇ? ಆ KPS ಶಾಲೆಗಳು ಪ್ರಾರಂಭ ಮಾಡ್ಲತ್ತಾರ ಅಧ್ಯಕ್ಷರೇ. KPS ಶಾಲೆ ಪ್ರಾರಂಭ ಮಾಡಿ ಅಲ್ಲಿ ಬಾಜು ಸ್ಕೂಲ್ ನಲ್ಲಿ ಯಾರೊಬ್ಬ ಇಂಗ್ಲಿಷ್ ಚಲೋ ಹೇಳವಿರ್ತಾನ, ಮತ್ತೊಂದು ಬಾಜು ಸ್ಕೂಲ್ ನೊಳಗೆ ಯಾರು ಮ್ಯಾಥಮೆಟಿಕ್ಸ್ ಚಲೋ ಹೇಳವಿರ್ತಾನ, ಅವನಿಗೆ ತಂದು KPS ಶಾಲೆದೊಳಗೆ ಕೊಡ್ಲತ್ತಾರ. ಆ ಶಾಲೆಗಳ ಗತಿ ಏನಾಗಬೇಕು? ಅದಕ್ಕಾಗಿ ತಾವು ಯಾವ ರೀತಿ ಸರ್ಕಾರ ಮೊದಲ ಆದರ್ಶ ಶಾಲೆಗಳನ್ನ ಪ್ರಾರಂಭ ಮಾಡಿತ್ತು, ಆದರ್ಶ ಶಾಲೆಗಳು ಎಲ್ಲ ಕಡೆ ಸಕ್ಸಸ್ ಅಧ್ಯಕ್ಷರೇ. ಆದ್ರೆ KPS ಶಾಲೆಗಳಿಗೆ ಮುಂದಿನ ದಿನ ಇದೇ ರೀತಿ ನೀವು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ನೇಮಕ ಮಾಡಿ KPS ಶಾಲೆಗಳನ್ನ ತಾವು ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ ಕಡೆ ಆಸ್ಪತ್ರೆಗಳ ಪರಿಸ್ಥಿತಿ ಅಧ್ಯಕ್ಷರೇ, ನಮ್ ಕಡೆ ಆಸ್ಪತ್ರೆಗಳೊಳಗ ನಾವು ಇವತ್ತು ಸುಮಾರು ನನ್ನ ಕಡೆ ಮಾತಾಡ್ಲಿಕ್ಕಿದೆ ಅಂತೆ. 30 ಮಿನಿಟ್ಸ್ ಆಯ್ತು, ನೀವೇ ಮಾತಾಡಿ. 5 ನಿಮಿಷ ಮಾತಾಡಿ ಫಾಸ್ಟ್. ಆಗಿಲ್ಲ, 15 ನಿಮಿಷ ಯಾಕೆ ಇಲ್ಲ ಅಂತ ಹೇಳ್ತೀರಿ? 10 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ನಮ್ಮ ಎಲ್ಲ ಆಸ್ಪತ್ರೆಗಳೊಳಗೆ ಅಧ್ಯಕ್ಷರೇ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ಒಂದು ಆಸ್ಪತ್ರೆದಾಗೂ ಕೂಡ ಅಲ್ಲಿ ಸ್ಟಾಫ್ ಇಲ್ಲ, ಫಾರ್ಮಸಿಸ್ಟ್ ಇಲ್ಲ, D ಗ್ರೂಪ್ದವ್ರು ಇಲ್ಲ, ಡಾಕ್ಟರ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಧ್ಯಕ್ಷರೇ.
ಈಗ ಒಂದೇನೋ ಲಕ್ಕಿಲಿ ಏನಾಗ್ಯದ ಅಧ್ಯಕ್ಷರೇ, ಹಿಂದೊಂದು 10 ವರ್ಷದಿಂದ ಹೆಂಗಿತ್ತು, ಡಾಕ್ಟರ್ಗಳು ಸಿಗ್ತಾ ಇರಲಿಲ್ಲ ಸರ್. ಅವಾಗ ತಾವು ನೇರವಾಗಿ ಜಿಲ್ಲಾಧಿಕಾರಿಗಳು ಮತ್ತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಬಳಿ ಹೋಗಿ ಒಬ್ಬ MBBS ಆದವ MD ಆದವ ಒಯ್ದು ಅವ್ರಿಗೆ ಅರ್ಜಿ ಕೊಟ್ಟರೆ ಸಾಕು, ಅವನಿಗೆ ತುರಂತ ಪೋಸ್ಟಿಂಗ್ ಆಗ್ತಿತ್ತು ಎಲ್ಲಿ ಖಾಲಿ ಇದೆ ಅಲ್ಲಿ. ದಯಮಾಡಿ ಮತ್ ಅಂತ ದಿನ ಮತ್ ಪ್ರಾರಂಭ ಆಗಲಿ. ನಿಂಬಲ್ಲಿ ಯಾರ್ಯಾರು ಒಬ್ರು MD ಮುಗಿಸ್ಕೊಂಡು ನಿಂಬಲ್ಲಿ ಬಂದ್ರು DC ಗೆ ಅರ್ಜಿ ಕೊಟ್ಟರು, ನಾ ಈ ಆಸ್ಪತ್ರೆದೊಳಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅರ್ಜಿ ಕೊಟ್ಟರು ಅಂದ್ರೆ ಅವ್ರಿಗೆ ಮತ್ತೆ ಅಲ್ಲಿ ತುರಂತ ಅವ್ರಿಗೆ ಕೊಟ್ರಿ ಅಂದ್ರೆ ಆ ಆಸ್ಪತ್ರೆಗಳು ಉಳಿತಾವ, ಅಲ್ಲಿ 4 ಮಂದಿಗೆ ಟ್ರೀಟ್ಮೆಂಟ್ ಸಿಗ್ತಕ್ಕಂಥ ಕೆಲಸ 100ಕ್ಕೆ 100 ಆಗ್ತಕ್ಕಂಥ ಭರವಸೆಯಿಂದ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ಕಡೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಅಧ್ಯಕ್ಷರೇ. ಕೆಲಸ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ, ಕಲ್ಯಾಣ ಕರ್ನಾಟಕದೊಳಗೆ ನಮ್ಮಲ್ಲಿ ನಾವು ಬಹಳ ದೊಡ್ಡ ಗುರಿ ಉಟ್ಕೊಂಡೆ ನಮ್ಮ ಮಕ್ಕಳು ಓದಲ್ಲ ಅಧ್ಯಕ್ಷರೇ. ಎಲ್ಲ ಕೆಲವು IAS ಆಗ್ಬೇಕು, IPS ಆಗ್ಬೇಕಂತ ಹೇಳಿ, ನಾನೇನಾರ ಪೊಲೀಸ್ ಆಗ್ಬೇಕು, ನಾ ಏನಾರ ಟೀಚರ್ ಆಗ್ಬೇಕು ಅಂತ ಹೇಳಿ ಓದ್ತಿರ್ತಾರೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನೀವು ಹೇಳಿರಿ ಸರ್ಕಾರ 56,000 ಹುದ್ದೆಗಳು ತುಂಬ್ತೀರಂತ ಹೇಳಿ, ಆದಷ್ಟು ದಯಮಾಡಿ ಆ ಹುದ್ದೆಗಳು ತುಂಬ್ರಿ, ಆ ಭಾಗದ ಮಕ್ಕಳಿಗೆ ನೌಕರಿ ಸಿಗ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಹೇಳಿ ತಾವು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇವತ್ತು ನಾನು ವಿನಂತಿಯನ್ನು ಮಾಡ್ತೇನೆ, ವ್ಯಸನ ಮುಕ್ತ ಕರ್ನಾಟಕದ ನಿರ್ಮಾಣ ಆಗ್ಬೇಕಂತ ಹೇಳಿ ಅಧ್ಯಕ್ಷರೇ. ಎಲ್ಲಿ ತನಕ ನೀವೆಷ್ಟೇ ದುಡ್ಡು ಕೊಡ್ರಿ, ನೀವೆಷ್ಟೇ ಖರ್ಚು ಮಾಡ್ರಿ. ನಾನು ಒಂದ್ಸಲ ಒಂದು 6 ತಿಂಗಳು 1 ವರ್ಷದ ಹಿಂದೆ ಅಧ್ಯಕ್ಷರೇ, ನಾನು ಟ್ರೈನ್ನಾಗ ರಾಜಧಾನಿ ಎಕ್ಸ್ಪ್ರೆಸ್ದೊಳಗೆ ದಿಲ್ಲಿಗೆ ಹೋಗ್ತಿದ್ದೆ ಅಧ್ಯಕ್ಷರೇ. ರಾತ್ರಿ 7-8 ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಹುಡುಗರು 8-10 ಮಂದಿ ಬಾತ್ರೂಮ್ ಬಳಿ ಕ್ಯೂ ನಿಂತಾರ ಅಧ್ಯಕ್ಷರೇ. ಬಾತ್ರೂಮ್ ಹೋಲಕ್ ಪ್ರಿಯಾಂಕ್ ಸಾಹೇಬ್ರೆ ತಾವು ಲಕ್ಷ ಕೊಟ್ಟು ಕೇಳ್ಬೇಕಿದು. ನಾ 7 ಮಂದಿ ಮತ್ತೊಂದು ಅಲ್ಲಿ ಬಾತ್ರೂಮ್ ಅದ, ಅವ್ರ ಆ ಕಡೆ ಹೋಲಕ್ ತಯಾರಿಲ್ಲ, ಅಲ್ಲೇ ಯಾಕೆ 7-8 ಮಂದಿ ಕ್ಯೂ ನಿಂತಾರಂತ ಹೇಳಿ ನಾವು ಒಬ್ಬನಿಗೆ ಕರೆದು ಕೇಳಿದ ಅಧ್ಯಕ್ಷರೇ. ಎಲ್ಲ ಪ್ರತಿಷ್ಠಿತ ಕಾಲೇಜಿನ ಒಳ್ಳೊಳ್ಳೆ ಮಂತನ ಮಕ್ಕಳು ಒಳಗೆ ಹೋಗಿ ಒಬ್ಬರು ಗಾಂಜಾ ಹೊಡೆದು ಹೊಂಟ್ರ ಅಧ್ಯಕ್ಷರೇ. ನಾನು ನೋಡಿದಂತ ಸತ್ಯ ಸಂಗತಿ ನಾನು ನಿಮ್ಮ ಮುಂದೆ ಇಡ್ಲತ್ತೀನಿ ಅಧ್ಯಕ್ಷರೇ. ಇವತ್ತ ದಕ್ಷಿಣ ಭಾರತದೊಳಗ ಇವತ್ತು ಯಾವರೇ ಪ್ರತಿಷ್ಠಿತ ಒಂದು 5-6 ಡ್ರಗ್ಸ್ ಮಾಫಿಯಾ ಇರ್ತಕ್ಕಂಥದ್ದು, ಡ್ರಗ್ಸ್ಗೆ ಜಾಗ ಸಿಗ್ತಕ್ಕಂಥದ್ದು ಒಂದು 5-6 ಸಿಟಿ ಒಳಗ, ಬೆಂಗಳೂರು, ಮಂಗಳೂರು, ನೆಕ್ಸ್ಟ್ ಮೈಸೂರು ಕೂಡ ಅದರೊಳಗೆ ಎಂಟ್ರಿ ಆಗ್ತದೆ ಅಧ್ಯಕ್ಷರೇ. ಇದರಷ್ಟು ಅಪಾಯಕಾರಿ ಮತ್ತೊಂದಿಲ್ಲ ಅಧ್ಯಕ್ಷರೇ. ಇವತ್ತು ಅಲ್ಲಿ ಜನ, ಅಲ್ಲಿ ತಾಯಿ ತಂದೆ ಅವಕ್ಕೆಲ್ಲ ಹಣದು ದೊಡ್ಡವ್ರು ಮಾಡಿ ನನ್ನ ಮಕ್ಕಳು ಮುಂದೆ ಹೋಗಿ ಏನಾರ ಓದಿ ಸೈಂಟಿಸ್ಟ್ ಆಗ್ತಾರ, IAS ಆಗ್ತಾರ, IPS ಆಗ್ತಾರ ಅಂತ ಹೇಳಿ ಇಲ್ಲಿ ನಾವು ಬೆಂಗಳೂರು ಕಳಿಸ್ತೀವಿ ಅಧ್ಯಕ್ಷರೇ. ಆದ್ರ ಆ ನನ್ನ ಮಗ ಡ್ರಗ್ಸ್ ಅಡಿಕ್ಟ್ ಒಂದ್ ವೇಳೆ ಅದು ನಂತರ ನನ್ನ ಪರಿಸ್ಥಿತಿ ಏನು? ನಾವು ಇದ್ರ ಬಗ್ಗೆ ಈ ಚರ್ಚೆಗೆ ನಾವು ಇಲ್ಲಿ ಹೆಚ್ಚಿಗೆ ಅವಕಾಶ ಕೊಡಲ್ಲ. ಟೈಮ್ ಆಗ್ತಾ ಅಂತೇವ್, ಯಾಕ ನನಗಿಲ್ಲ, ನಂಗೆ ನೋವಿಲ್ಲ. ನನ್ನ ಮಗ ಒಂದ್ ವೇಳೆ ಡ್ರಗ್ಸ್ ಅಡಿಕ್ಟ್ ಆಗಿ ಊರ್ಲ್ ಹಾಕೊಂಡಿನಾದ್ರೆ ನನಗೆ ಗೊತ್ತಾಗ್ತಿತ್ತು ಅದು ಏನ್ ನೋವದಂತ ಹೇಳಿ. ನನ್ನ ಮಗನೇ ಬೆಟ್ಟಿಂಗ್ ಅಡಿಕ್ಟ್ ಆಗಿ ಕ್ರಿಕೆಟ್ ಬೆಟ್ಟಿಂಗ್ ಮೊಬೈಲ್ ರಮ್ಮಿಗಳೊಳಗೆ ಆಡ್ಕೆಸಿಂದ ಸುಸೈಡ್ ಮಾಡ್ಕೊಂಡಿರೋದ್ರೆ ನನಗೆ ಗೊತ್ತಾಗ್ತಿತ್ತು. ನಾ ಇಲ್ಲಿ ನಿಂತು ಮಾತಾಡ್ತಿದ್ದಿಲ್ಲ, ಟೇಬಲ್ ಮೇಲೆ ನಿಂತು ನಾ ಮಾತಾಡ್ತಿದ್ದ. ನನ್ನ ಮಗಳು ಒಂದ್ ವೇಳೆ ಲವ್ ಜಿಹಾದಕ್ಕೆ ಬಲಿ ಆಗ್ತಿಲ್ಲ ಅಂದ್ರೆ ನಾನು ಎದಿ ಹರ್ಕೊಂಡು ನಾನು ಮಾತಾಡ್ತಿದ್ದ. ಯಾರ್ದೋ ಮಕ್ಕಳು ಅಲ್ಲತ್ತವಲ್ಲ, ನಾವು ಬೆಚ್ಚಗೆ ಕುಂತೀವಿ, ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲಾಗಿವಿ, ನಾವು ಅದ್ರ ಬಗ್ಗೆ ನಮಗ್ ಚಿಂತೆ ಇಲ್ಲ. ಅದಕ್ಕೆ ದಯಮಾಡಿ ಯಾವ ಸಮಾಜ ನಾವು ಕಟ್ಲಕ್ ಹೊಂತೀವಿ ಅಂತಕ್ಕಂಥದ್ದು ಇಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಧ್ಯಕ್ಷರೇ. ಇವತ್ತು ಮನೆ ಬಹಳ ದಿವಸ ಏನಿಲ್ಲ, ಬೀದರ್ದೊಳಗೆ ಗಾಂಜಾ ಸೀಜ್ ಆಯ್ತು, ಚಾಮರಾಜನಗರದೊಳಗೆ ಗಾಂಜಾ ಸೀಜ್ ಆಯ್ತು. ಅದೆಷ್ಟು ಸೀಜ್ ಆಗಲಾರ್ದು ಗಾಂಜಾ, ಕುಕ್ಕೇನ್, ಅಫೀಮ್ ಬಸವ ಕಲ್ಯಾಣದೊಳಗೆ ಅಧ್ಯಕ್ಷರೇ ಒಬ್ಬ ಬಂಜಾರ ಸಮಾಜ ಯುವಕನ ಮದಿ ಅದ. ಪ್ರಿಯಾಂಕ್ ಸಾಹೇಬ್ರೆ ಲಕ್ಷ ಕೊಟ್ಟು ಕೇಳ್ರಿ, ಮದಿ ಅದ. ಆ ಮದಿ ಗಿಫ್ಟ್ ಬಂದದ್ದು ಡೆಲ್ಲಿಲಿಂದ. ಆ ಮದಿ ಗಿಫ್ಟ್ ಕಚನ್ ಪ್ಯಾಕ್ ಮಾಡಿ ಓಪನ್ ಮಾಡಿ ನೋಡಿದ್ರ ಕುಕ್ಕೇನ್ ಅದ ಅಧ್ಯಕ್ಷರೇ. ಬಸವ ಕಲ್ಯಾಣಕ್ಕೆ ಬಂದದ್ದು ಜೈಲ್ದೊಳಗರ ಅವರು. ನಿಮಗೆ ಪೂರ ವರದಿ ಕೊಡ್ತೀನಿ ಅಧ್ಯಕ್ಷರೇ, ಎಲ್ಲಾನು ಕೊಡ್ತೀನಿ. ಗಿಫ್ಟ್ ಕೊಟ್ಟಾನ ಮದಿಗೆ ಕುಕ್ಕೇನ್, ಅಫೀಮ್. ಇವತ್ತು ಇಂಟರ್ನೆಟ್ ಕಿನ್ನ ಸ್ಪೀಡ್ ಗಾಂಜಾ, ಕುಕ್ಕೇನ್, ಅಫೀಮ್ ಬೆಂಗಳೂರಿನೊಳಗ ಆ ರೀತಿ ಆಗತ್ತದ. ನಿಮಗೆ ಎಷ್ಟೋ ಕಡೆ ಪೊಲೀಸರು ಕೂಡ ದುಡ್ಡು ತಗೊಂಡು ಅದ್ರ ಹಿಂದೆ ನಿಂದ್ರಲತ್ತಾರ. ಇದು ಭಯಾನಕದ ಅಧ್ಯಕ್ಷರೇ. ಈ ರಾಜ್ಯಕ್ಕೆ ನಮಗೆ ಪೂರಾ ಖೋಖಲಾ ಮಾಡಿಬಿಡ್ತದೆ ಇದು. ಯಾವ ವಿದ್ಯಾರ್ಥಿಗಳು ಹೂವಾಗಿ ಅರಳಬೇಕು ಅಧ್ಯಕ್ಷರೇ, ಅಂತವು ಹೂವಾಗಿ ಅರಳಕ್ಕಿನ ಮೊದಲೇ ಬಾಳ ನಡೆದವ ಅಧ್ಯಕ್ಷರೇ. ಇದ್ರ ಮೇಲೆ ಚರ್ಚೆಗಳಾಗಬೇಕು, ಇದಕ್ಕೆ ಆದೇಶಗಳಾಗಬೇಕು. ಯಾವುದೇ ಕಾರಣಕ್ಕ ನೀವೆಷ್ಟೇ ದುಡ್ಡು ಖರ್ಚು ಮಾಡ್ರಿ, ನೀವೆಷ್ಟೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ರಿ, ಆದ್ರ ಸಣ್ಣ ಸಣ್ಣ ಮಕ್ಕಳು ಈ ರೀತಿ ಡ್ರಗ್ಸ್ಗೆ ಅಡಿಕ್ಟ್ ಆದ್ರ ನಮ್ಮ ಪರಿಸ್ಥಿತಿ ಏನು ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ ಆಯ್ತು ಅಧ್ಯಕ್ಷರೇ, ನಾ ಸಮಯ ಕೊಡಲ್ಲ ಅಂದ್ರೆ ನನ್ನ ಕ್ಷೇತ್ರ ಸಮಯ ಕೊಟ್ಟಿದ್ದೇನೆ. 35 ನಿಮಿಷ ಆಯ್ತು, ಕ್ಲೋಸ್ ಮಾಡ್ತೀನಿ ಅಧ್ಯಕ್ಷರೇ. ಓನ್ಲಿ 5 minutes ಟೈಮ್ ಹಚ್ಚಿರ ಅಧ್ಯಕ್ಷರೇ. ತಾವು
ಏನೋ ನಮಗೆ ಇವತ್ತು ಒಳ್ಳೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರಿ. ಅದು ನನ್ನ ಪುಣ್ಯದ ಇವತ್ತು ಅದು ರಂಜಾನ್ ಮಾಸದ ಇರೋ ಕಾರಣಕ್ಕೆ ತಾವು ಬಹಳ ಶಾಂತಿ ಇದ್ದೀರಿ. ಹಾಗಾಗಿ ಯಾವ ಕಡಿಮೆ ಆಗಿದೆ ಟೈಮ್ ಕೊಟ್ಟದ್ದು? IAS ನಿಮಗೆ ಕೊಡೋದು. ರಂಜಾನ್ ಬಿ ಶುಭಾಶಯಗಳು ಹೇಳ್ತೀನಿ, ಯಾಕಂದ್ರೆ ಅವತ್ತಿನ ದಿವಸ ನಾನು ಇರ್ತೀನಿ ನನ್ನ ಕ್ಷೇತ್ರದಾಗ. ತಮಗೆ ಶುಭಾಶಯಗಳು ಅಧ್ಯಕ್ಷರೇ. ಇವತ್ತು ಬಸವ ಕಲ್ಯಾಣ ಅಂದ್ರೆ ಅಧ್ಯಕ್ಷರೇ ಅದು ಸಾಂಸ್ಕೃತಿಕ ನಾಯಕನ ಕರ್ಮಭೂಮಿ. ಬಸವಣ್ಣನ ನೆಲ ಅದು. ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ಆ ನೆಲದ ಶಾಸಕ ನಾನು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ, ಅನುಭವ ಮಂಟಪದ ಕೆಲಸ ದಯಮಾಡಿ ಪೂರ್ಣ ಮಾಡ್ರಿ. 200 ಕೋಟಿ ಕೊಟ್ಟು ಯಡಿಯೂರಪ್ಪ ಅವರು ಆ ಕೆಲಸ ಪ್ರಾರಂಭ ಮಾಡಿರ ಅಧ್ಯಕ್ಷರೇ. ಇವತ್ತು ನೀವು ಕೊಟ್ಟಿದ್ದು ಎಷ್ಟು ಗೊತ್ತಾ ಅಧ್ಯಕ್ಷರೇ? 150 ಕೋಟಿ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ, ಛತ್ರಪತಿ ಶಿವಾಜಿ ಮಹಾರಾಜರು, ಧರ್ಮವೀರ ಸಂಭಾಜಿ ಮಹಾರಾಜರ ಶಿವಸೃಷ್ಟಿಗಾಗಿ ನಮ್ಮ ಸರ್ಕಾರ ಬಸವ ಕಲ್ಯಾಣದೊಳಗ 10 ಎಕರೆ ಜಾಗ ಕೊಟ್ಟಿದೆ ಅಧ್ಯಕ್ಷರೇ. ಅದ್ರ ಸಲುವಾಗಿ 10 ಕೋಟಿ ಅವ್ರು ಕೊಟ್ಟಿರ್ ನಮ್ಮ ಸರ್ಕಾರ. ಈ ಸರ್ಕಾರದೊಳಗ ದುಡ್ಡು ವಾಪಸ್ ಹೋಗ್ಯದ. 10 ಕೋಟಿ ಅಷ್ಟೇ ಕೇಳಲ್ಲ ನಾನು. ಧರ್ಮವೀರ ಸಂಭಾಜಿ ಮಹಾರಾಜರು, ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇಶಕ್ಕೆ ಯಾಕೆ ಬೇಕಾಗಿತ್ತು ಆಗಿತ್ತಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅಧ್ಯಕ್ಷರದು. ನಾನು ಮೊನ್ನೆ ಹೋಗಿ ಇವತ್ತು ಆ ಮಹಾರಾಷ್ಟ್ರದೊಳಗೆ ಪುಣ್ಯಬಲ್ ಅಧ್ಯಕ್ಷರೇ, ತುಳಾಪುರ್ ಮತ್ತು ವಡುಬದುರ್ಗ್ ಅಂತ ಹೇಳಿ ಧರ್ಮವೀರ ಸಂಭಾಜಿ ಮಹಾರಾಜರದ್ದು ಹೋಗಿ ಸಮಾಧಿ ದರ್ಶನ ಮಾಡಿ ಬಂದಿನ ಅಧ್ಯಕ್ಷರೇ. ಈ ರಾಜ್ಯದ ಪ್ರತಿಯೊಬ್ಬ ಯುವಕರು ಸಂಗೊಳ್ಳಿ ರಾಯಣ್ಣನ ಸಮಾಧಿಗೆ ಹೋಗ್ಬೇಕು, ದರ್ಶನ ಮಾಡಬೇಕು. ಧರ್ಮವೀರ ಸಂಭಾಜಿ ಮಹಾರಾಜರ ಸಮಾಧಿಗೆ ಹೋಗ್ಬೇಕು, ದರ್ಶನ ಮಾಡಬೇಕು. ನಮ್ಮ ಮಕ್ಕಳಿಗೆ ಅಂತ ಸಂಸ್ಕಾರ ಕೊಡ್ಬೇಕು ಅಧ್ಯಕ್ಷರೇ, ಡಗ್ ಸಂಸ್ಕಾರ ಅಲ್ಲ ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಬಸವಣ್ಣನವರು ಯಾವುದರೇ ಒಂದು ಸ್ಥಳ ಇಂಥದೇ ನಿರ್ದಿಷ್ಟವಾದಂತಹ ಸ್ಥಳದೊಳಗೆ ಕುಂತು ಭಕ್ತರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂತ ಜಾಗ ಅದು ಪರ್ಸ್ ಕಟ್ಟೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ಆ ಪರ್ಸ್ ಕಟ್ಟೆಗೆ ಒಂದು 20 ಕೋಟಿ ರೂಪಾಯಿ ಕೊಡ್ರಿ, ಶಿವಸೃಷ್ಟಿಗಾಗಿ ಒಂದು 200 ಕೋಟಿ ಕೊಡ್ರಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಇನ್ನೊಂದು ವಿಷಯ, ಕೃಷ್ಣ ಬೈರೇಗೌಡರು ಇಲ್ಲ ನೆನಪೋಯ್ತು ಅಧ್ಯಕ್ಷರೇ. ಜನ ಶಾಪ್ ಹಾಕ್ಲತ್ತಾರ, ನಮ್ಗ ರೈತರು ಶಾಪ್ ಹಾಕ್ಲತ್ತಾರ. ಹೊಲಕ್ ಹೋಗಪ್ಲೇ ಇಲ್ಲ, ಹೊಲಕ್ ದಾರಿ ಇಲ್ಲ. ಮಣ್ಣಿನ ಸರ್ಕಾರದೊಳಗ ಆ 25 ಕೋಟಿ ಕೊಟ್ರಿ, 6 ಕೋಟಿ ನಮ್ಮ ವಿವೇಚನೆಗೆ ಬಿಟ್ರಿ. ಮುಂದೆ ಕೊಡ್ತಕ್ಕಂತ ಸಮಯದೊಳಗ ಒಂದು 10 ಕೋಟಿ ಹೊಲದ ದಾರಿ ಮಾಡ್ಕೊಳಕ್ ರೈತರು ಏನು ಕೇಳತ್ತಿಲ್ಲ. ಹೊಲಕ್ ದಾರಿ ಕೊಡ್ರಪ್ಪ, ನಾವು ಹೈರಾಣ ಇದ್ದಾಗ ಎಷ್ಟು ಬ್ಯಾಂಕ್ ಸಾಲ ಮನ್ನಾ ಮಾಡ್ರಪ್ಪ ಅಂತ ಕೇಳತ್ತಾರ ಅಧ್ಯಕ್ಷರೇ. ಅದೇನ್ ದೊಡ್ಡದಲ್ಲ ಅಧ್ಯಕ್ಷರೇ, ಕೊಡ್ಬೋದಲ್ಲ ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಇವತ್ತು GVPಗಳು ಮನಿ ಓಡಾಡ್ತಾರ ಅಧ್ಯಕ್ಷರೇ, ಮನಿ ಓಡಾಡ್ತಾರ. ನಾವು ಎಲೆಕ್ಷನ್ದಾಗ ಒಂದೇ ಸಲ ಪ್ರಚಾರಕ್ಕೆ ಹೋಗಂದ್ರ ನಮ್ಮ ಟೊಂಕ ಹಿಡಿತದ. ಅವ್ರು ಕೆಲಸ ಮಾಡ್ಲತ್ತಾರ. ಆ GVPಗಳಿಗೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಬೀದರ್ ಜಿಲ್ಲೆದೊಳಗ BSSK ಸಕ್ಕರೆ ಕಾರ್ಖಾನೆ ಅದು 1 ಮಿನಿಟ್ ಓನ್ಲಿ. ಬೀದರ್ ಜಿಲ್ಲೆದೊಳಗೆ ಸಕ್ಕರೆ ಕಾರ್ಖಾನೆ ಅದು ರೈತರ ಬೆನ್ನೆಲುಬು. ಇವತ್ತು ಬಂದಾಗ್ಯದ ಅಧ್ಯಕ್ಷರೇ. ಅದಕ್ಕಾಗಿ ದಯಮಾಡಿ ಆ BSS ಸಕ್ಕರೆ ಕಾರ್ಖಾನೆ ಪುನರ್ ಪ್ರಾರಂಭ ಮಾಡಬೇಕು. ಕಾರಂಜ ನಿರಾಶ್ರಿತರು 3 ವರ್ಷ ಹೋರಾಟ ಕೂತಿರೋ ಅಧ್ಯಕ್ಷರೇ. ಶರ್ಟ್ಲೆಸ್ ಅಧ್ಯಕ್ಷರೇ, ಅಂಗಿ ಹಾಕೋಲಾರ್ದೆ ಒಬ್ಬೊಬ್ರು ಹೊಟ್ಟಿ ಬೆನ್ನಿಗೆ ಹತ್ತು ಹೋಗ್ಯಾವ ಅಧ್ಯಕ್ಷರೇ. ಆ ಕಾರಂಜ ನಿರಾಶ್ರಿತರಿಗೆ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ. ಅದ್ರ ಜೊತೆ ಅಧ್ಯಕ್ಷರೇ, ಅಂಗನವಾಡಿ ಕಾರ್ಯಕರ್ತರು ಇವತ್ತು ಪ್ರತಿಯೊಂದ್ರೊಳಗೆ ನಾವು ಅಂಗನವಾಡಿ ಕಾರ್ಯಕರ್ತರು ಬೇಕು ನಮಗೆ. ಅವ್ರ ಕಡೆ ನಾವು ನೋಡ್ತಾ ಇಲ್ಲ ಈ ಸರ್ಕಾರ. ಅದಕ್ಕಾಗಿ ಈಗ LKG UKG ಕೋರ್ಸ್ ಪ್ರಾರಂಭ ಮಾಡ್ಲತ್ತೀರಿ ತಾವು. KPS ಸ್ಕೂಲ್ದೊಳಗೆ ಒಂದೊಂದು ಅಧ್ಯಕ್ಷರೇ PUC ದೊಳಗೆ ರ್ಯಾಂಕ್ ಇದ್ದವ್ರು ಅಂಗನವಾಡಿ ಟೀಚರ್ ಆಗ್ಯಾರ. SSLC 90% ತೊಗೊಂಡವ್ರು ಅಂಗನವಾಡಿ ಟೀಚರ್ ಆಗ್ಯಾರ. ಅದಕ್ಕೆ ದಯಮಾಡಿ ಅವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಹಾಗಾಗಿ ಮತ್ತೊಮ್ಮೆ ಏನು ಆ ರೈತರ ಬಗ್ಗೆ, ಆ ರೈತರಿಗೆ ಬ್ಯಾಂಕಿನ ಸಾಲ ಮಂಜೂರು ಮಾಡ್ತಕ್ಕಂಥದ್ದು ಅತ್ಯಂತ ಗಂಭೀರ ಅಂತ ತಿಳ್ಕೊಂಡು ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು ಅಧ್ಯಕ್ಷ. ಶಾದ್ ಬಸ್ಸಿಗೌಡ್ರೆ. ಸನ್ಮಾನ್ಯ ಸಭಾ